ವರ್ತುಲ ಆರ್ಥಿಕತೆಯು ಹಳ್ಳಿಗಳನ್ನು ಸುಸ್ಥಿರ ಅಭಿವೃದ್ಧಿಯತ್ತ ಮುನ್ನಡೆಸಲು ಸಹಾಯಕಾರಿಯಾಗಿದೆ. ವರ್ತುಲ ಆರ್ಥಿಕತೆಯು ಮುಖ್ಯವಾಗಿ ಮರುಬಳಕೆ, ದುರಸ್ತಿ, ನವೀಕರಣ ಮತ್ತು ವಸ್ತುಗಳ ಮರುಬಳಕೆಯನ್ನು ಉತ್ತೇಜಿಸುತ್ತದೆ. ಜಾಗತಿಕ ಸಮಸ್ಯೆಯಾದ ಕಸ ನಿರ್ವಹಣೆ, ಹವಾಮಾನ ಬದಲಾವಣೆ, ಜೀವ ವೈವಿಧ್ಯತೆಯ ನಷ್ಟವನ್ನು ವರ್ತುಲ ಆರ್ಥಿಕತೆಯ ಮೇಲೆ ನಿಭಾಯಿಸಬಹುದಾಗಿದೆ. ಹಳ್ಳಿಗಳನ್ನು ಕಸಮುಕ್ತ ಮಾಡುವಲ್ಲಿ, ಸ್ವಚ್ಛ ಸುಂದರ ಪರಿಸರ ನಿರ್ಮಾಣ ಮಾಡುವಲ್ಲಿ ಸರ್ಕಾರವು ತ್ಯಾಜ್ಯ ನಿರ್ವಹಣೆಗಾಗಿ ವರ್ತುಲ ಆರ್ಥಿಕತೆಯ ಮಾದರಿಯನ್ನು ಬಳಸುತ್ತಿದೆ. ನಮಸ್ತೆ, ನನ್ನ ಹೆಸರು ಲವಿತ್ ಅಂತೇಳಿ. ನಾನು ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸದಸ್ಯನಾಗಿ ರಾಮನಗರ ಜಿಲ್ಲೆಯ MRF ಘಟಕದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಇಲ್ಲಿ ವರ್ಕ್ ಮಾಡ್ತಿದ್ದೇನೆ. ಇಲ್ಲಿಯ ಮುಖ್ಯ ಕೆಲಸ ಏನಂತೇಳಿದರೆ, ನಮ್ಮದೇ ಆದಂಥ ಇಲ್ಲಿ ಗಾಡಿ ಇದೆ. ಆ ಗಾಡಿಯಲ್ಲಿ ಪಂಚಾಯಿತಿಗೆ ಹೋಗಿ ಪಂಚಾಯತ್ ಲೆವೆಲಿಂದ ಪ್ರೈಮರಿ ಲೆವೆಲಲ್ಲಿ ಸೆಗ್ರಿಗೇಟ್ ಆದಂಥ ಅಲ್ಲಿ ಏನಾಗ್ತದೆ ಅಂದರೆ ವೆಟ್ ಬೇರೆ, ಡ್ರೈ ವೇಸ್ಟ್ ಬೇರೆ ಸೆಗ್ರಿಗೇಟ್ ಮಾಡಿಟ್ಟಿರ್ತಾರೆ. ನಾವು ಅಲ್ಲಿಂದ ಡ್ರೈ ವೇಸ್ಟನ್ನು ನಾವು ಪಂಚಾಯತ್ ಲೆವೆಲಿಂದ ರೂಟ್ ಮ್ಯಾಪ್ ವೈಸ್ ಆಗಿ ಕಲೆಕ್ಷನ್ ಮಾಡಿ ನಮ್ಮ ಈ ಘಟಕಕ್ಕೆ ತರುವಂಥದ್ದು. ಇಲ್ಲಿ ಬಂದ ನಂತರ ನಮ್ಮದೇ ಆದ ವೇಯಿಂಗ್ ಸ್ಕೇಲ್ ಇದೆ. ಆ ವೇಯಿಂಗ್ ಸ್ಕೇಲಲ್ಲಿ ಅದನ್ನು ತೂಕ ಮಾಡಿ ಆನಂತರ ಈ MRF ಘಟಕದ ಹೇಗೆ ಅಂದರೆ ಗೇಟ್ 1, ಗೇಟ್ 2 ಅಂತೇಳಿ ಸ್ಟ್ರಕ್ಚರ್ ಇದೆ. ಆ ಗೇಟ್ 1ನಲ್ಲಿ ನಾವೇನು ಮಾಡ್ತೀವಿ, ಅಲ್ಲಿ ಅನ್ಲೋಡ್ ಆಗ್ತದೆ ಬಂದಂಥ ವನತ್ಯಾಜ್ಯ. ಅನ್ಲೋಡ್ ಆಗಿ ನೆಕ್ಸ್ಟ್ ಬರುವಂಥದ್ದು ಇನ್ವರ್ಡ್ ಅಂತೇಳಿ ನಾವು ಅದಕ್ಕೆ ನೇಮ್ ಮಾಡ್ತೀವಿ. ಅಂದರೆ ಬಂದಂಥ ಕಸವನ್ನು ಸ್ಟೋರ್ ಮಾಡುವಂಥ ಜಾಗ. ಅಲ್ಲಿ ನಾವು ಸ್ಟೋರ್ ಮಾಡಿ ನಮಗೆ ಬೇಕಾದಾಗೆ ಅದನ್ನು ಸೆಗ್ರಿಗೇಟ್ ಮಾಡುವಂಥದ್ದು ಪ್ರೋಸೆಸ್ ಇಲ್ಲಿ. ಇಲ್ಲಿಯ ಮುಖ್ಯ ಪ್ರೋಸೆಸ್ ಏನಂದರೆ, ಕಸ ಹೊರಗಡೆಯಿಂದ ಕಲೆಕ್ಟ್ ಮಾಡ್ಕೊಂಡು ಬರ್ತೇವೆ, ಒಣತ್ಯಾಜ್ಯ ಏನು ಬರ್ತದೆ. ಬಂದಂಥ ಕಸದಲ್ಲಿ ಇಲ್ಲಿ ಒಂದು 30ರಿಂದ 40 ಐಟಮ್ ಸೆಗ್ರಿಗೇಟ್ ಅಂದರೆ ವಿಂಗಡಣೆ ಮಾಡ್ತಾರೆ. ವಿಂಗಡಣೆ ಆಗಿ ನಂತರ ಅದು ಬೇಲಿಂಗ್ ಪ್ರೋಸೆಸ್ ಆಗ್ತದೆ. ಬೇಲಿಂಗ್ ಅಂದರೆ ನಿಮಗೆ ಕಂಪ್ರೆಸ್ ಆಗ್ತದೆ. ಅದು ಮೆಟೀರಿಯಲ್ ಕಂಪ್ರೆಸ್ ಆದ ನಂತರ ಅದನ್ನು ಬೇಲಿಂಗ್ ಏರಿಯಾದಲ್ಲಿ ಸ್ಟೋರ್ ಮಾಡ್ತೀವಿ. ಆನಂತರ ಸರ್ಟೈನ್ ಇವಾಗ ರೀಸೈಕ್ಲ್ ಇಂಡಸ್ಟ್ರಿಗೆ ಅದನ್ನು ನಾವು ಡಿಸ್ಪ್ಯಾಚ್ ಮಾಡ್ತೇವೆ. ಎಲ್ಲ ಹಳ್ಳಿಗಳ ಮುಖ್ಯ ಸಮಸ್ಯೆ ಎಂದರೆ ತ್ಯಾಜ್ಯ ನಿರ್ವಹಣೆ. ಒಂದು, ನಮ್ಮ ಜನರು ಒಣಕಸಕ್ಕೆ ಬೆಂಕಿ ಹಾಕುತ್ತಾರೆ, ಇಲ್ಲ ಜಲಮೂಲಗಳಿಗೆ ತೆಗೆದುಕೊಂಡು ಹೋಗಿ ಎಸೆಯುತ್ತಾರೆ. ಈ ರೀತಿ ಮಾಡದಂತೆ ಈಗ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಮನೆಗಳಿಂದ ಸಂಗ್ರಹಣೆಯಾದ ಕಸವನ್ನು ನಿರ್ವಹಣೆ ಮಾಡುವಲ್ಲಿ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಮೂಲಕ ಕಸಮುಕ್ತ ಹಳ್ಳಿಗಳನ್ನು ನಿರ್ಮಿಸಲು ಅನುಕೂಲವಾಗಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆ ಅಡಿಯಲ್ಲಿ ರಾಮನಗರದ ವಂದಾರಗುಪ್ಪೆಯಲ್ಲಿ ಸ್ಥಾಪಿಸಿರುವ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರವು ಕಸವನ್ನು ಸಂಪನ್ಮೂಲವನ್ನಾಗಿಸುವಲ್ಲಿ ಕಾರ್ಯನಿರ್ವಹಿಸುತ್ತಿದೆ.